ಅನಿಸ್ತಾ ಇಲ್ಲ ಸರ್. ಯಾಕಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಕೊಟ್ಟಿದ್ದಾರೆ, DFR ಕೊಟ್ಟಿದ್ದಾರೆ, ಪಲ್ಸಸ್ 4 ಏರ್ಪೋರ್ಟ್ಗಳು ಘೋಷಣೆ ಮಾಡಿದ್ದಾರೆ. ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್. ಒಂದು ಅವ್ರ ಜೊತೆನಲ್ಲಿ ಪಾರ್ಟ್ನರ್ಶಿಪ್ ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಎರಡನೇದು ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವೆಲ್ಲ ಅವರು ಭರವಸೆ ಕೊಟ್ಟವೆಲ್ಲ ಈಡೇರ್ತವೆ ಅಂತ ಹೇಳಕ್ಕಾಗಲ್ಲ. ಕರ್ನಾಟಕದ ಬಿಜೆಪಿ ಪ್ರೆಷರ್ ಏನ್ ಇನ್ನೇನ್ ಅನ್ಸುತ್ತೆ ನಿನ್ಗೆ? ಪ್ರೆಷರೇ ಹಾಕಿಲ್ವಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡಕ್ಕಾಗಲ್ಲ. ಒಂದ್ ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳದ ಕಾಣಿಸಲ್ಲ. ಅವರು ತೆರಿಗೆ ನಮ್ಮ ಪಾಲಿನ ಹಂಚಿಕೆನಲ್ಲಿ ದೊಡ್ಡ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿರೋದು ನೋಡಿದ್ದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? 5300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ 5495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ವಿಶೇಷ ಅನುದಾನ ಕೊಡ್ತೀವಿ ಅಂತ ಕೊಟ್ರ. 6000 ಕೋಟಿ ಕೆರೆ ಅಭಿವೃದ್ಧಿಗೆ, ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಕೆರೆ ಅಭಿವೃದ್ಧಿಗೆ ಮತ್ತೆ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ಲಿಲ್ಲ. ₹1 ಕೊಡ್ಲಿಲ್ಲ ಇವತ್ತು. ಯಾಕೆ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತಿದ್ರೆ ಬಿಕಾಸ್ ಆಫ್ ದಿಸ್. ಒಂದ್ ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಗವರ್ನಮೆಂಟ್ ಆರ್ಗ್ಯುಮೆಂಟ್. ಅಟ್ ದಿ ಸೇಮ್ ಟೈಮ್ 100% ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ. FDI ಇನ್ಶೂರೆನ್ಸ್ ಓಪನ್. ಯಾವಾಗಲೂ ಬಿಜೆಪಿಯವರು ಏನ್ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು. ಬಿಹಾರಿಗೆ ಕೊಟ್ಟಿದ್ದಾರೆ. ಮನದಟ್ಟೆ ಮಾಡಿಲ್ವಲ್ಲ ಅವರು. ಇವತ್ತಿನವರಿಗೆ ಮನದಟ್ಟೆ ಮಾಡಿಲ್ಲ, ಕೇಳೇ ಇಲ್ಲ, ಕೇಳಕ್ ಧೈರ್ಯನೂ ಇಲ್ಲ. ಇವರು ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತಿನವ್ರಿಗೆ ಎಲ್ಲಾರು ಮಾತಾಡಿರೋದು ತೋರ್ಸಿಯಪ್ಪ ನೀವು ನನಗೆ. ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಸೋಮಣ್ಣ ಆಗ್ಲಿ, ಶೋಭಾ ಕರಂದ್ಲಾಜೆ ಆಗ್ಲಿ ಇವತ್ತಿನವ್ರಿಗೆ ಮಾತಾಡಿರೋದು ತೋರ್ಸಿ. ಅವ್ರಿಗೆ ಕೇಳಿ ನಿಮ್ಗೆ ಯಾಕೆ ಭಯ ಇದೆಯಪ್ಪ ಅಂತ. ನೀವು ಕೇಳಿಲ್ವಲ್ಲ ಇವತ್ತಿನವ್ರಿಗೆ. ಇದ್ರ ಭಯ ಇದೆಯಾ ನಿಮ್ಗೆ ಅಂತ ಕೇಳಿ. ಯಾವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಾವೇ ಹೇಳಿದೀವಿ ಎಲ್ರಿಗೂ ಕರೆದು, ಹಿಂಗೆಲ್ಲ ಆಗಿದೆಯಪ್ಪ, ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಬಂದಿದ್ರು, ಆ ಯಮನಿಗೂ ಹೇಳಿದೀವಿ ನಾವು, MP ಗಳನ್ನೆಲ್ಲ ಕರೆದಾಗ ಹೇಳಿದೀವಿ. ಈಗ್ಲಾರು ಕೊಡಮ್ಮ ಅಂತ. ಕೊಟ್ಟಿಲ್ವಲ್ಲ.